ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಜನನಿ ಲೋಕೇಶ್. ಸೊ ಎಲ್ರಿಗೂ ಇವತ್ತಿನ ಡೈಲಿ ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ, ಇವತ್ತೊಂದು ಗೃಹ ಪ್ರವೇಶಕ್ಕೆ ಹೋಗಬೇಕು. ಸೊ ಯಾರ ಗೃಹ ಪ್ರವೇಶ, ಯಾರ್ಯಾರೆಲ್ಲ ಹೋಗ್ತಾ ಇದ್ದೀರಿ ಆಮೇಲೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ನೋಡ್ತಾ ಆ್ಯಂಡ್ ಅಯ್ಯೋ ಹೌದು, ನಾನು ಆಲ್ರೆಡಿ ತಮ್ಲೈನಲ್ಲೂ ಹಾಕ್ಬಿಟ್ಟಿರ್ತೀನಿ. ಹೌದು, ಯಾರ್ಯಾರೆಲ್ಲ ಹೋಗಿದ್ದೀವಿ ಅಂತ. ಸೊ ನೀವು ತಮ್ಲೈನಲ್ಲೇ ನೋಡಿರ್ತೀರಲ್ಲ, ಅವರೆಲ್ಲ ಹೋಗಿರ್ತೀವಿ. ನೆನ್ನೆ ನನಗೆ ನೈಟ್ ಶಿಫ್ಟ್ ಬೇರೆ. ಇಷ್ಟು ಬೇಗ ಎದ್ದಿರೋದಕ್ಕೆ ಕಣ್ಣುಗಳು ಏನಂತಾರೆ, ಖುಷಿ ಪಡ್ತಾ ಇದ್ದಾವೆ. ಫುಲ್ ಖುಷಿ ಕಣ್ಣುಗಳಿಗೆ ಇಷ್ಟು ಬೇಗ ನಾನು ಎದ್ದು ಹೋಗ್ತಾ ಇರೋದಕ್ಕೆ. ಸೊ ಬೇಗ ರೆಡಿ ಆಗೋಣ. ರೆಡಿಯಾಗಿ ಹೋಗಿ ಬಂದು ಮಲಗಿಬಿಡೋಣ. ಇವತ್ತು ನನ್ನ ಡೇ ಆಫ್ ಆ್ಯಕ್ಚುಲಿ ಬೇಗ ಹೋಗ್ಬಿಡುತ್ತೆ. ಇದು ಒಂದಿನ ಮಾತ್ರ, ಏನೂ ಮಾಡೋಕ್ಕಾಗಲ್ಲ. ಸೊ ಓಕೆ, ಬೇಗ ರೆಡಿಯಾಗಿ ಹೋಗಿ ಬರೋಣ. ಆ್ಯಂಡ್ ಇವತ್ತು ನಾನು ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ, ಮನೆಯಲ್ಲಿ ಇದ್ದು ಜಿಮ್ಗೆ ಹೋಗೋಣ ಅಂದ್ಕೊಂಡು ನಾಳೆ ಅಂತ ಹಾಗೆ ನಾನು ಡುಮ್ಮ ಆಗಿ ನಂಗೆ ಯಾವ ಡ್ರೆಸ್ಸು ಆಗ್ತಾಯಿಲ್ಲ. ಸೊ ಡ್ರೆಸ್ ಆಗ್ತಾಯಿಲ್ಲ ಅಂತ ಸ್ಯಾರಿಗೆ ಹೋಗ್ತಾ ಇದ್ದೀನಿ ಇವಾಗ. ಸೊ ಅದಕ್ಕೆ ಸ್ಯಾರಿ ಹಾಕ್ಕೊಂಡು ಹೋಗೋಣ ಸಿಂಪಲಾಗಿ ರೆಡಿಯಾಗಿ. ಆ್ಯಂಡ್ ಇನ್ನು ಬರೋರು ಇದ್ದಾರೆ, ಅವರೆಲ್ಲ ಬರ್ತಾ ಹಂಗೇನೆ ಒಬ್ಬೊಬ್ಬರೇ. ಓಕೆ, ಬೇಗ ರೆಡಿ ಆಗೋಣ. ಅದಕ್ಕೂ ಮುಂಚೆ ನಾನು ಇವತ್ತು ಟೀ ಕುಡಿಬೇಕು. ನನ್ನ ABC ಜ್ಯೂಸ್ ಏನಿದೆ ಅದನ್ನು ನಾನು ಇವತ್ತು ಸ್ಕಿಪ್ ಮಾಡ್ತಾ ಇದ್ದೀನಿ. ಬಿಕಾಸ್ ತಲೆ ತುಂಬ ಒಳ್ಳೆ ಸಾಂಗ್ ಹೇಳ್ತಾ ಇದೆ. ಆ ಸಾಂಗಿಗೆ ಆಗ್ತಾ ಇಲ್ಲ ನನಗೆ ತಡ್ಕೊಳ್ಳೋಕ್ಕೆ. ನಂಗೆ ತಲೆ ತುಂಬ ನೋವ್ತಾ ಇದೆ. ಅದಕ್ಕೆ ಇವತ್ತು ಟೀ ಕುಡಿಯೋಣ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಬಾಯ್. ಸೊ ಇದು ಓಕೆ, ಇವತ್ತಿನ ಒಂದು ಕಪ್ ಟೀ. ನಾನು ಯಾವಾಗೂ ಟೀ ನಮ್ಮ ಮಮ್ಮಿ ಕೈಯಲ್ಲಿ ಮಾಡಿಸ್ಕೊತೀನಿ. ಬಿಕಾಸ್ ನಾನು ಚೆನ್ನಾಗಿ ಮಾಡಲ್ಲ ಅಂತಲ್ಲ, ನಾನು ಮಾಡೋ ಟೀ ನನಗೆ ಇಷ್ಟ ಆಗಲ್ಲ. ಬೇರೆಯವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ, ಬಟ್ ನನಗೆ ಇಷ್ಟ ಆಗಲ್ಲ. ನಮ್ಮ ಮಮ್ಮಿ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ. ಸೊ ಒಂಚೂರು ಕೋಲ್ಡ್ ಇರೋದ್ರಿಂದ ಶುಂಠಿ ಎಲ್ಲ ಹಾಕಿಸಿ ಏನಂತಾರೆ ಟೀ ಮಾಡಿಸಿದ್ದೀನಿ. ಸೊ ಲೆಟ್ಸ್ ಹ್ಯಾವ್ ಅ ಟೀ. ನನಗೆ ಟೀ ಕುಡಿತಾ ಒಂದು ಐಡಿಯಾ ಬಂತು ಗೈಸ್, ಒಂದು ವ್ಲಾಗ್ ಏನಂತಂದರೆ ನನ್ನ ನೈಟ್ ಶಿಫ್ಟ್ ಹೇಗಿರುತ್ತೆ. ಜನನಿಯ ನೈಟ್ ಶಿಫ್ಟ್ ಒಬ್ಬಳೇ ಹೆಂಗೆ ನಾನು ಕೆಲಸ ಮಾಡ್ತೀನಿ ಅಂತ ತೋರಿಸೋಣ ಅಂತ. ಸೊ ಅದೊಂದು ದೊಡ್ಡ ಫನಿ ವ್ಲಾಗ್ ಆಗುತ್ತೆ ಅನ್ಸುತ್ತೆ. ಬಿಕಾಸ್ ನಾನು ಒಬ್ಬಳೇ ಇರೋ ಹುಚ್ಚಿ ಥರ ಆಡ್ತಾಯಿರ್ತೀನಿ. ಸೊ ನೆಕ್ಸ್ಟ್ ಒಂದು 3 to 4 ಡೇಸಲ್ಲಿ ಆ ವಿಡಿಯೋ ಮಾಡಿ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಓಕೆನಾ? ಸೊ ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಈಗ ನನ್ನ ತಂಗಿನ ಬಸ್ ಸ್ಟ್ಯಾಂಡ್ ಅವ್ರ ಬಸ್ ಸ್ಟಾಪ್ ಏನಂತ ಕರಿತೀರ ಅದಕ್ಕೆ ಡ್ರಾಪ್ ಮಾಡಿ ಬರುವಂಥ ಸಮಯ. ಅವಳು NSS ಕ್ಯಾಂಪ್ ಹೋಗ್ತಾ ಇದ್ದಾಳೆ. ಸೊ ನನಗೆ NSS ಕ್ಯಾಂಪ್ ಅಂದರೆ ತುಂಬ ಇಷ್ಟ. ನಮ್ಮ ಕಾಲೇಜಲ್ಲಿ ಯಾವಾಗೋ ಒಂದು ಸರಿ ಹೋಗಿದ್ದಿದ್ದು. ಆ್ಯಕ್ಚುಲಿ 3 times ಇರುತ್ತೆ, ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋಗೋಕ್ಕಾಗಿದ್ದು ಒಂದೇ ಸರಿ. ಸೊ ಅದೇ ಫುಲ್ ಆಫ್ ಮೆಮೊರೀಸಿಂದ ತುಂಬ್ಕೊಂಡ್ಬಿಟ್ಟಿದೆ. ಅದಕ್ಕೆ ಅನ್ಸುತ್ತೆ ದೇವರು ಅದನ್ನು ತುಂಬ ಫುಲ್ ಗುಡ್ ಮೆಮೊರೀಸ್ ಜೊತೆ ಕೊಟ್ಟಿದ್ದು. ಸೊ ಇವತ್ತು ಹೊರಟಿದ್ದಾಳೆ. ಸೊ ಹೋಗಿ ಡ್ರಾಪ್ ಮಾಡಿ ಬರುವ. ಸೈರನ್ ಎತ್ಕೊಂಡು ಹೋಗ್ತಾಳಂತೆ. ಸೈರು NSSಗೆ ಹೋಗ್ತೀಯಮ್ಮ ಬೋಂಡಿ ಬಾಯ್. ಇನ್ನು ಅವಳು 1 ವೀಕ್ ಮಿಸ್ ಮಾಡ್ಕೊತಾಳೆ ಅಂತ ಎತ್ಕೊಂಡವಳೆ. ಸರಿ ಹೊರಡೋಣ. ನಾನು ಬಂದು ರೆಡಿ ಆಗಬೇಕು. ಬೇರೆ ಅಷ್ಟೊತ್ತಲ್ಲಿ ಯಾರಾದರೂ ಬಂದುಬಿಟ್ರೆ ಕಷ್ಟ. ಆಮೇಲೆ ನನ್ನ ಫ್ರೆಂಡ್ಸ್ ಹೆಂಗೆ ಗೊತ್ತಾ, ನಾನು ಎಲ್ರಿಗೂ ನೀವು ಬೇಗ ಬರಬೇಕು ಅಂತ ಹೇಳ್ತೀನಿ, ನಾನೇ ರೆಡಿಯಾಗಿರಲ್ಲ. ಅದಕ್ಕೆ ಸುಮ್ಮನೆ ಇವತ್ತು ಬೈಸ್ಕೊಳ್ಳೋದು ಬೇಡ ಅವ್ರ ಕೈಯಲ್ಲಿ ಅಂತ ಬೇಗ ಬಂದು ರೆಡಿ ಆಗಿಬಿಡ್ತೀನಿ. ಓಕೆ ಬನ್ನಿ ಹೋಗೋಣ. ಸೊ ನಾನು ಹಿಂಗೆ ಡ್ರಾಪ್ ಮಾಡೋದು ಯಾವಾಗ. ಅವಳು ಓಡಿಸ್ತಾಳೆ, ನಾನು ಹಿಂದೆ ಕುತ್ಕೊಂಡು ಹೋಗ್ತೀನಿ. ಆಮೇಲೆ ಬರ್ತಾ ಒಬ್ಬಳೆ ಓಡಿಸ್ಬೇಕು, ಅವಳೇ ಓಡಿಸ್ಲಿ. ಸೊ ಹಾಯ್, ನಾನು ಈಗ ಮನೆಗೆ ಬಂದೆ. ಬೇಗ ಹೋಗಿ ರೆಡಿ ಆಗೋಣ. ಆಲ್ರೆಡಿ ಎಲ್ಲ ಬರ್ತಾ ಇದ್ದಾರೆ. ಅವ್ರು ಬರೋಷ್ಟರಲ್ಲಿ ಒಂಚೂರು ಅದು ರೆಡಿ ಆಗ್ತೀನಿ. ಇವಳು ನೋಡ್ರಿ, ನಾನು ಬರಲ್ಲ. ಹೋಗು, ನಾನು ಬರಲ್ಲ. ಸೈರು ಇಲ್ಲಿ, ಸೈರು ಲಲ್ಲ
ಬರ್ಬೇಕಮ್ಮ. ಓ ಬರ್ಬೇಕಾ ಸೈರಾ? ಹೋಗೋಣ. ನಡಿ ಆಯ್ತು. ಅವಳಿಗೆ ಏನ್ ಗೊತ್ತಾ, ನಾವು ಜಾಕೆಟ್ಸ್ ಎಲ್ಲ ಹಾಕಿದ್ರೆ ಅದು ಬೇಕು ಕಚ್ಚಕ್ಕೆ. ಜಾಕೆಟ್ಸ್ ಇಷ್ಟ ಅವಳಿಗೆ. ಯಾರಾದ್ರೂ ಜಾಕೆಟ್ಸ್ ಹಾಕೊಂಡು ಬಂದ್ರೆ ಅವ್ರಿಗೆ ಕೊಟ್ಬಿಡ್ಬೇಕು. ಗಬಿ ಚೀಕ್ ಓಡ್ಬಿಟ್ಲು. ಓಕೆ, ನಾನು ಬೇಗ ಹೋಗಿ ರೆಡಿ ಆಗ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ನಾವೆಲ್ಲ ರೆಡಿ ಆಗಿದ್ದೀರಿ. ಯಾರ್ಯಾರು ಅಂತ ನಾನು ನಿಮ್ಗೆ ಇನ್ನೂ ತೋರಿಸಿಲ್ಲ. ಫಸ್ಟು ಇಲ್ಲಿ ಒಬ್ಬರು ಸ್ಪೆಷಲ್ಲು, ಅಂದರೆ ಯಾವಾಗ ಜಾಸ್ತಿ ವೀಡಿಯೋಸಲ್ಲಿ ಕಳಿಸ್ಕೊಡಲ್ಲ. ಸೊ ಯಾರು ಅಂತ ತೋರಿಸ್ತೀನಿ ನನಗೆ. ಹಾಯ್, ಪ್ರಬಲ್ಲು. ಇದು ನಮ್ಮ ಕೀರ್ತಿ ಖುಷು ಅಷ್ಟೇ. ಎಲ್ಲರೂ ಔಟ್ಫಿಟ್ ತೋರ್ಸೋಣ. ಹಿಂದೆ ಹೋಗಿಂದ ನೋಡ್ರಿ, ಎಲ್ಲ ಔಟ್ಫಿಟ್ ನೋಡ್ಕೊಬಿಡ್ರಿ. ಖುಷ್ ಆ ಕಡೆ ತಿರ್ಕೊಬಿಟ್ಟಾರೆ. ಇಟ್ಕೊಳ್ಳ, ನಾನು ಔಟ್ಫಿಟ್ ತೋರಿಸ್ತೀನಿ. ಸೊ ಇದು ನನ್ನ ಔಟ್ಫಿಟ್. ರೊಟೇಟ್ ಸೊ ಬೇಗ ಹೋಗೋಣ, ಈಗ ಲೇಟ್ ಆಗಿಬಿಟ್ಟಿದೆ. ಬೇಗ ಅಲ್ಲೋಗಿ ವಿಡಿಯೋ ಮಾಡ್ತೀನಿ. ಬಾಯ್. ಸೊ ಗೈಸ್ ನೋಡಿ, ನಾವು ಗಿಫ್ಟ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಗಿಫ್ಟ್ ಏನು ತಗೊಂಡಿದ್ದು? ಇದು ತೆಗಿ. ಸೊ ಇದು ನಾವು ಗಿಫ್ಟ್ ಕೊಡ್ತಾರದು. ಆ್ಯಂಡ್ ನಾವು 4 ಜನ ನಮಗೆ ಅಂತ ಗಿಫ್ಟ್ ತಗೊಂಡಿದ್ದೀರಿ. ನಾನು ಪ್ರಬಲ್ ಮ್ಯಾಚ್ ಕೊಡು ಇರ್ರಿ. ಸೊ ಇದು ನಾವು 4 ಜನ ಗಿಫ್ಟ್ ತಗೊಂತಾರೆ. ಸರಿ, ಹೊರಡೋಣ. ನಡೀರಿ. ಸೊ ನಾವಿಲ್ಲಿಗೆ ರೀಚ್ ಆಗಿದ್ದೀರಿ. ಶ್ರೇಯಾ ಒಬ್ರು ತೋರಿಸ್ತಿದ್ದೀರಿ. ಇವತ್ತು ನಮ್ಮ ಶ್ರೇಯಾ ಮದುವೆ ಆಲ್ಬಮ್ ಅಂತ ಕಾಯ್ತಾ ಇದ್ದೀನಿ. ಚೆನ್ನಾಗಿದ್ಯಾ ಮಾಚ? ನೋಡ್ರಿ ನಮ್ಮ ಶ್ರೇಯಾ. ಇಂದ ದೂರ ಹೋಗಿ ಔಟ್ಫಿಟ್ ತೋರಿಸ್ತೀನಿ. ನೀನು ಒಬ್ಬಳದೇ ಇನ್ನೂ ಔಟ್ಫಿಟ್ ತೋರಿಸಿಲ್ಲ. ನೋಡಿ ನಮ್ಮ ಶ್ರೇಯಾ. ಆಂಟಿ ಮಿಂಚಿಂಗ್. ಆಂಟಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಬರ್ರಿ. ತೂಕ ಐತೆ. ಹೌದಾ? ಸರಿ ಬರ್ರಿ. ಆರ್ಟಿಸ್ಟ್ ಇವಾಗ ತೊಗೊಂಡ್ಬಿಡ್ತೇನೆ. ಓಕೆ, ಅದು ನೋಡ್ರಿ, ಗ್ಲೋಬಲ್ ಸ್ಟಾರ್ ಕಡೆಯಿಂದ ಕಿಸ್. ಎಲ್ಲ ಏನೊಂದು ಸ್ವಲ್ಪ ದಿನ ಆದಮೇಲೆ ಸೆಲ್ಫಿಗೆ ರೆಡಿ ಆಗಿಬಿಡಿ ಅನ್ನ ಕಡೆ. ಹಾಯ್ ಗಾಯ್ಸ್. ಸೊ ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ನಮ್ಮ ಆಂಟಿ ಬರ್ತ್ಡೇ. ಆಂಟಿ ಹ್ಯಾಪಿ ಬರ್ಡೇ ಆಂಟಿ. ಎಲ್ಲರೂ ವಿಶ್ ಮಾಡಿಬಿಡಿ. ಆಂಟಿ ಬರ್ಡೇ ಎಲ್ಲರೂ ಕಮೆಂಟ್ ಹಾಕಿ ಹ್ಯಾಪಿ ಬರ್ಡೇ ಆಂಟಿ ಅಂತ. ಶ್ರೇಯಾ ಅವ್ರ ಮಾಮ ಅವರು. ಶ್ರೇಯಾ ನೀನು ವಿಶ್ ಮಾಡಿ ಒಂದ್ಸತಿ ವಿಡಿಯೋದಲ್ಲಿ ಹ್ಯಾಪಿ ಬರ್ಡೇ ಮಮ್ಮಿ. ಹಾಕ್ಕೊಡಿ. ಸೊ ಈಗ ನಾವು ಊಟಕ್ಕೆ ಕೂತಿದ್ದೀರಿ. ಇವತ್ತು ರಕ್ಷುಗೆ ಸ್ವೀಟ್ ಆಗಲ್ಲ. ನಾನು ಅದಕ್ಕೆ ಒಬ್ಬಟ್ಟು ಅರ್ಧ ಮಾಡ್ಕೊಂಡು ತಿಂತಾ ಇದ್ದೀವಿ. ಅವ್ಳು ಸ್ವೀಟ್ ತಿಂದರೆ ಬಿದ್ದೋಗ್ತಾಳೆ. ಯಾರನ್ನಾದ್ರೂ ನೋಡಿದ್ದೀರಾ ಸ್ವೀಟ್ ತಿಂದರೆ ಬಿದ್ದೋಗೋದನ್ನ? ನನ್ನ ಫ್ರೆಂಡ್ಸ್ ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ ಅಡುಗೆ. ಅದು ಸುಹಾಸ್. ಹಾಯ್ ಮಾಡು. ಚೆನ್ನಾಗಿದೆ ಅಡುಗೆ. ನೈಸ್. ಹೆಂಗಿದೆ ಊಟ? ಪ್ರಬಲಿ. ಓಕೆ, ತಿನ್ಬಿಟ್ಟು ಸಿಗ್ತೀರಿ. ಚಪ್ವಾ ಅವರೇ ಎಲ್ಲ ನನ್ನ ಕೈ ಕೊಟ್ಟಿಲ್ಲ. ರಕ್ಷೆಯನ್ನ ಬಾ. ಸೊ ಬೇಯಿಸಿದ ದೇವ್ರ ಮನೆ. ಚೆನ್ನಾಗಿದೆ. ಅಲ್ಲ, ನಮಗೆಲ್ಲ ಯಾಕೆ ಈ ಥರ ಮಾಡಿಸಿ. ಇದು ಕಿಡ್ಸ್ ರೂಮ್ ಅಂತ ನೋಡಿ. ಅಲ್ಲೂ ಪಾಪ ಇದು ಲಕ್ಕಿ ಮಲ್ಕೊಳ್ಳೋದು ಚಿಕ್ಕ ಮಗು. ಇಲ್ಲಿ ಮೇಲೆ ಸಿ
ಹೋಗು ಹೋಗು, ಏನಾಗಲ್ಲ. ನಮ್ಗೆ ಯಾಕೆ ಹಿಂಗೆಲ್ಲ ಮಾಡಿಸಿಲ್ಲ? ನಮ್ಗೆಲ್ಲ ಏನು ಗೊತ್ತಾ, ಅವ್ರ ಪಕ್ಕದಲ್ಲಿ ಮಲಗಿಸ್ಕೊಳ್ಳೋರು. ಲಕ್ಕಿ ನೋಡ್ಬೇಕಂತ ನೀ ಕೆಳಗೆ ಬಾ, ಫಸ್ಟ್ ಕೊಡಿಸ್ತೀನಿ. ಜಸ್ಟ್ ವಾಶ್ ಬೇಸಿನ್ ನಡಿ. ಇದೊಂದು ರೂಮ್. ಪರ್ಫೆಕ್ಟ್, ಆಕ್ಚುಲಿ ಪರ್ಫೆಕ್ಟ್ ಮನೆ. ಫ್ಯಾಮಿಲಿ ಆಫ್ 4ಗೆ ಆರಾಮಾಗಿ ಪೀಸ್ಫುಲ್ ಆಗಿತ್ತು. ನಮ್ಮ ಶ್ರೇಯಿ ಮಳೆಲ್ಲ ಮನೆ ಇತ್ತು. ಯಾರ್ದು ಗುರು? ಮನೆ ಹೆಣ್ಮಗಳು. ನಂಗೆ ಬೇಡ ಆಂಟಿ, ನಂಗೆ ಬೇಡ ಆಂಟಿ, ನಂಗೆ ಸಾಕು ಆಂಟಿ, ನಿಜ ಸಾಕು, ನಂಗೆ ನಿಜ ಸಾಕು. ಸೊ ಆಯಿತು, ರೂಮ್ ಸಾರಿ ಹೋಮ್ ಟೂರು ಎಲ್ಲ ಆಯಿತು. ಈಗ ಮನೆಗೆ ಹೋಗೋಣ. ಬಾಯ್ ಶ್ರೀ ಅವರು. ಓಕೆ ಗೈಸ್, ಹೋಗ್ತಾ ಸಿಗ್ತೀನಿ. ಬೇಗ ಹೋಗೋಣ. ಬಾಯ್ ಬಾಯ್. 45 ಡಿಗ್ರಿ ಇಟ್ಕೋಬೇಕು, ಹಿಂಗಿಸಬೇಕು. ಓಕೆ, ಹೋಗ್ತಾ ಸಿಗ್ತೀನಿ. ಬಾಯ್. ಸೊ ನಾವಿವಾಗ ವಿಶಾಲ್ ಮಾರ್ಟ್ ಹತ್ರ ಬಂದಿದ್ದೀರಿ. ನೋಡೋಣ ಏನಾದರೂ ಇಷ್ಟ ಆದರೆ ತೊಗೊಂಡೋಗೋಣ ಅಂತ. ನೀವು ನೋಡಬೇಕು. ಇದೀನಾ? ಹಾಯ್. ಸೊ ವಿಶಾಲ್ ಮಾರ್ಟ್ ಸುಮ್ಮನೆ ಹೋಗಿ ಏನಾರ ಬೇಕನ್ನ ತೊಗೊಳೋಣ. ಕೀರ್ತಿ ಏನೋ ತೊಗೊಬೇಕು ಅಂದರು. ನಾವೇ ಮುಂದೆ ಬಂದಿದ್ದೀರಿ, ಅವ್ರು ಮುಂದೆ ಇದ್ದರು. ನಾವಿನ್ನೂ ಬಂದರು, ಅವ್ರು ಇನ್ನೂ ಬಂದಿಲ್ಲ. ವಿ ಆರ್ ಸೋ ಫಾಸ್ಟ್. ಇನ್ನೂ ಬಂದೇ ಇಲ್ಲ ನೋಡಿ. ಇವಾಗ ಬಂದರು. ನಡಿ ಬೇಗ ಬೇಗ. ಏನು ತೊಗೊಬೇಕು? ಬನ್ನಿ ಹೋಗೋಣ. ನಮ್ಮ ಜನನಿ ಬಾಯ್ಸ್ ಸೆಕ್ಷನಲ್ಲಿ ಶಾಪಿಂಗ್ ಮಾಡ್ತಿದ್ದಾಳೆ. ಜನನಿ ಅಂದರೆ ಟೀ ಶರ್ಟ್ಸ್ ಚೆನ್ನಾಗಿದೆ. 99. ಚೆನ್ನಾಗಿದೆ. ಚೆನ್ನಾಗಿದೆ ಇದು. ಇದಾ? ಹ್ಞೂ, ಎಲ್ಲಿ ಅದು? ಇದು ಬಾಯ್ಸ್ ಸೆಕ್ಷನಲ್ಲಿ ಆ್ಯಕ್ಚುಲಿ ಕಲೆಕ್ಷನ್ಸ್ ಚೆನ್ನಾಗಿದೆ. ಈ ಟೀ ಶರ್ಟ್ ಚೆನ್ನಾಗಿರ್ತಾನೆ. ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಯಾವ್ದು ತೋರಿಸು ಮತ್ತೆ. ಚೆನ್ನಾಗಿದೆ. ಇನ್ನು ಮನೇಲಿ ಹಾಕೊಳ್ಳಿ. ಎಮ್ಮಿದು ಚೆನ್ನಾಗಿದ್ದಾರಾ? ಎಲ್ಲಿ ತೋರಿಸು. ನೀನು ಹೆಂಗಿರೋ ಜಿಮ್ಗೆ ಹೋಗ್ಬೇಕು ಅಂತಿದ್ಯಲ್ಲ, ತೊಗೊಂಬಿಡು. ಕೆಳಗಡೆ ಆಯಿತು ಚೆನ್ನಾಗಿ. ಹುಡುಗರು ತಗೊಂಡು ಏನು ಮಾಡಿಲ್ಲ ಪ್ರಾಬ್ಲಮ್. ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ ಫ್ರೆಂಡ್. ಚಿಕ್ಕದು ಅನ್ಸುತ್ತೆ. ಚೆನ್ನಾಗಿಲ್ಲ. ಒಳ್ಳೆ ಹೇಗೆ ಕಾಣಿಸ್ತಿದ್ಯಾ ಗೊತ್ತಾ? ಅಚ್ಚ ನನಗೆ ಆ ಡಾಗ್ ಬರ್ತಿದೆ, ಸ್ಕೇರಿ ಇದೆ ಆ ಡಾಗ್. ತಾತ ಅದು ಅದ್ಯಾವುದೋ ಡಾಗ್ ಒಂದು ಬರ್ತಾ ಇತ್ತು. ಪಿಂಕ್ ಡಾಗ್, ಪಿಂಕ್ ಡಾಗ್. ಕವರ್ ದ ಡಾಗ್. ಮುಗೀತು ಶಾಪಿಂಗು, ಎಲ್ಲ ಪ್ರಬಲ್ ಇಟ್ಕೊಂಡಿದ್ದಾನೆ. ಕಟ್ಟು ಈಗ ತೆಗ್ದಿದ್ದು ಶಾರ್ಟ್ ಕಟ್ ಮಾಡ್ಬೇಕಂತ. ರಿಪೋರ್ಟ್ ಮಾಡ್ತೀನಿ ನಾನು. ಓಕೆ ಗೈಸ್ ನೋಡಿ ಟ್ಯಾಗ್ ಮಾಡ್ತೀನಿ. ಫೋಟೋ ಮಾಡಿ ಬಿಲ್ ಮಾಡಿಸ್ತಿದ್ದಾರೆ. ಸಂಜೆ ಆಗೋಯ್ತು. ಇಲ್ಲಿದ್ಯಾ ರಕ್ಷು? ಎಷ್ಟು ಎಲ್ಲ ಬಂದಿದ್ದ ಕಡೆ ಎಲ್ಲ ಶಾಪಿಂಗು ಇವಳು. ಅದಕ್ಕೆ ನಾನು ಒಳಗಡೆ ಬರಲ್ಲ ಅಂದು. ಒಳಗಡೆ ಬಂದರೆ ಆ್ಯಕ್ಚುಲಿ ನನಗೇನು ತಗೊಬೇಕು ಅಂತ ಹೋಗಿದ್ದು, ಅದು ಬಿಟ್ಟು ಬೇರೆ ಎಲ್ಲ ತಗೊಂಡ್ರಿ. ಸರಿ ಈಗ ಮನೆಗೆ ಹೋಗೋಣ. ಮನೆಗೆ ಹೋಗೋಣ ಇವಾಗ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಇದು ವ್ಯೂವೇ ಸಕ್ಕತ್ತಾಗಿದೆ.
ಪಾನಿಪುರಿ ಎಲ್ಲರೂ ಪಾನಿಪುರಿ ಅಂತ ತಿನ್ನೋಣ. ಅದೇ ಕೊಡಿಸ್ತೀನಿ. ಓಕೆ. ಪಾನಿಪುರಿ ಅಂತೆ ಇವನ್ಗೆ. ಯಾವಾಗ ಹಾಯ್ ಬ್ರದರ್, ಹೌ ಆರ್ ಯು? ಪ್ರಬಲ್ಗೆ ಸಡನ್ ಆಗಿ ಏನೋ ಪಾನಿಪುರಿ ತಿನ್ಬೇಕು ನಾನು. ಏನು ಸಡನ್ ಆಗಿ ಪಾನಿಪುರಿ? ಈ ಸನ್ಸೆಟ್ ನೋಡಿ. ಇದು SJCIT ಯೂನಿವರ್ಸಿಟಿ. ಪಾನಿಪುರಿ ಪಾನಿಪುರಿ ವಿತ್ ಅವರ್ ಗ್ಲೋಬಲ್ ಸ್ಟಾರ್. ಆಕ್ಚುಲಿ ನಾನು ಸೌದಿಯಿಂದ ಬಂದ್ಮೇಲೆ ಇಲ್ಲೇ ಇವತ್ತೇ ತಿಂತಿರೋದು. ಹಿಂಗೆ ಬೇಡನೆ ಅವನಿಗೆ ಇನ್ನೂ ಒಂದು ಕೊಡಿ. ಬನ್ನಿ ಹೋಗೋಣ. ಓಕೆ ಗೈಸ್, ಐಸ್ ಕ್ರೀಮ್ ತಗೊಂಡು ಮನೆಗೆ ಹೋಗೋಣ. ಪಾಪ ಅವೇನು ತಿಂತಾನೆ, ಅವ ಮನೇಲಿ ತಿಂತಾನೆ. ನಂದು ಆ್ಯಕ್ಚುಲಿ ನಂದು ಕ್ಲೋರ್ ಇದು. ನಿಂಗೆ ಗಾಡಿ ಓಡಿಸ್ಕೊಂಡು ಹೆಂಗೆ ತಿಂತೀಯ ನೀನು? ನಾನು ತಿಂತೀನಿ ಬಾರ, ಗಾಡಿ ಓಡಿಸ್ಕೊಂಡು. ತಿಂದು ಮತ್ತೆ ನನಗೆ ಆಮೇಲೆ ನಾನು ಗಾಡಿ ನನ್ನ ಗಾಡಿಯಲ್ಲಿ ಅರ್ಧ ತಿನ್ಕೊಂಬರ್ತೀನಿ ಕೊಡು. ಹಿಡ್ಕೊ ಇದನ್ನು ಹುಷಾರ. ಹಾಯ್, ವೆಲ್ಕಮ್ ಬ್ಯಾಕ್. ನಾವು ಮನೆಗೆ ಬಂದ್ವಿ. ಈಗ ನಮ್ಮ ಮನೇಲಿ ಬಿರಿಯಾನಿ ತಿನ್ನೋ. ಬಿರಿಯಾನಿ ಟೈಮ್. ಅಲ್ಲಿ ವೆಜಿಟೇರಿಯನ್ ಕೂತಿದೆ. ಅವನು ಇನ್ನೊಬ್ಬನಿಗೆ ಪಾರ್ಸಲ್ ಕೊಟ್ಟಿದ್ದೀರಿ. ಇವಾಗ ನಾವು ತಿನ್ನೋಣ. ಬನ್ನಿ. ನಂಗೆ ಯಾವಾಗಲೂ ರಕ್ಷೆ ತಿನ್ನಿಸ್ತಾರೆ ಬಿರಿಯಾನಿ. ಮಾಡು. ನೀನು ಯಾವಾಗ ಈ ಥರ ಎಲ್ಲ ಮಾಡಕ್ ಕಲಿಯೋದು? ನಾನು ಇದಕ್ಕಿಂತ ಚೆನ್ನಾಗಿ ಮಾಡ್ತೇನೆ. ಡೌರಾಣಿ ಇಲ್ಲ ಗೈಸ್, ನಿಜವಾಗ್ಲೂ ನಾನು ಇದಕ್ಕಿಂತ ಚೆನ್ನಾಗಿ ಮಾಡ್ತೀನಿ. ಸೊ ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ಮುಗೀತು, ಬಂದಿದ್ದು ಆಯಿತು, ತಿಂದಿದ್ದು ಆಯಿತು. ಸೊ ಈಗ ಮಲಗಬೇಕು ನಾನು. ಇಲ್ಲ ನಾಳೆ ರೆಸ್ಟ್ ಮಾಡಿದ್ರೆ ನಾಳೆ ಮತ್ತೆ ನೈಟ್ ಇದೆ ನನಗೆ ಅಷ್ಟೇ. ಆಮೇಲೆ ಸೊ ಈಗ ಬೇಗ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಮಲಗಿಬಿಡೋಣ. ಸೊ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಒಪಿನಿಯನ್ನ ನನ್ನ ಗೈಸ್ ನೋಡಿ. ಸೈರಾ ಮೊಬೈಲ್ ಬೀಳ್ಸ್ಬಿಟ್ಲು. ಸೈರಾ ಎಷ್ಟು ಇನ್ನೋಸೆಂಟಾಗಿ ಬರ್ತಾವಳೆ ಮೊಬೈಲ್ ದಬಾಕ್ಬಿಟ್ಟು. ಅವಳು ಹಂಗೆ ನಾವು ಯಾರನ್ನ ರೂಮಲ್ಲಿ ಇದ್ರೆ ಅವಳು ಒಳಗಡೆ ಬರಬೇಕು. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಯಾಕೆ ಯಾರು ಲೈಕ್ ಮಾಡ್ತಿಲ್ಲ ವಿಡಿಯೋಸ್? ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಎಷ್ಟೊಂದು ಜನ ವ್ಯೂಸ್ ಬರ್ತಾ ಇದೆ, ಬಟ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿತಾ ಇದ್ದೀರಾ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ಗೆ. ನಿಮ್ಮ ಸಪೋರ್ಟ್ ನನಗೆ ತುಂಬ 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 ಮುಖ್ಯ. ಸಪೋರ್ಟ್ ಮಾಡ್ತಿರೋರು ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಇನ್ನು ಮತ್ತೆ ಮುಂದಿನ ವ್ಲಾಗ್ಸ್ ಅಲ್ಲಿ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್ ಬಾಯ್.